ಎಲ್ರಿಗೂ ಗುಡ್ ಮಾರ್ನಿಂಗು. ಇವತ್ತು ಏನಾಗ್ತಾಯಿದ್ದೀವಿ ಅಂದರೆ ಫಾಲ್ಸು ಹಾಕ್ತಾಯಿದ್ದೀನಿ. ಇಲ್ಲಿ ಫಾಲ್ಸು ಅದು ಸ್ವಲ್ಪ ಬಿಟ್ಬಿಟ್ಟು ಹಾಕಬೇಕು, ಯಾಕಂದರೆ ಸೆಗ್ಸ್ಕೊತೀವಲ್ಲ ಆ ಕಡೆ, ಅಲ್ಲಿ ಸ್ವಲ್ಪ ಬಿಡಬೇಕು. ಅದು ಕಾಟನ್ ಅಲ್ಲ, ಪಾಲಿಸ್ಟ್ರು. ಅವ್ರು ಪಾಲಿಸ್ಟ್ ಕೇಳಿದರು ಕಸ್ಟಮರು, ಅದಕ್ಕೆ ಹೌದಾ. ಇದು ಒಂದು ಕಡೆ ಮಾತ್ರ ಟೀಚಿಂಗ್ ಮಾಡ್ತಾಯಿದ್ದೀವಿ. ಇದು ಬರೀ ಟೀಚಿಂಗೇ ಇದೆ. ಇದು ಏನಂದರೆ ಕಿಚನ್ಗೆ ಬೇಕಂತ ಅಲ್ಲಿ ನಾನು ತರಿಸ್ಕೊಂಡಿದ್ದೆ ಅದಷ್ಟೇ. ಇವರೆಲ್ಲ ಹೊರಗಡೆ ಹೋಗಿದ್ರು, ಅದು ಮಾವಿನಕಾಯಿ ತೊಗೊಂಬಂದಿದ್ರು. ಚೆನ್ನಾಗಿದೆಯಾ ಅಂತ ಕಟ್ ಮಾಡಿ ಟೇಸ್ಟ್ ಮಾಡ್ತಾಯಿದ್ವಿ. ಸ್ಟೇಟ್ ಇದ್ರೇ ಮಾವಿನಕಾಯಿ ತಿನ್ನೋಕ್ಕಾಗೋದು. ಇವಾಗ ಎಲ್ಲರೂ ಮಾವಿನಕಾಯಿ ಇಷ್ಟಪಡ್ತಾರಲ್ಲ. ಚೆನ್ನಾಗಿದೆ, ಟೇಸ್ಟ್ ಮಾಡಿ ನೋಡೋಣ ಅಂತ. ಆದರೆ ಅಷ್ಟೊಂದು ಏನದು ಮಾವಿನಕಾಯಿ ಕಲರ್ ಇಲ್ಲ ನೋಡೋಕ್ಕೆ, ಆದರೆ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ತಗೋಬೋದು, ಚೆನ್ನಾಗಿತ್ತು. ಅದಕ್ಕೆ ನೆಕ್ಸ್ಟು ಏನಂದರೆ, ಅದು ಕಿಚನ್ ಹತ್ರ ತುಂಬ ಸ್ವಲ್ಪ ಗಲೀಜಾಗಿತ್ತು. ಅದು ನಾನು ಅವಾಗವಾಗ ಮಾಡ್ತಾನೆ ಇರ್ತೀವಿ, ಆದರೂ ಕಿಚನ್ ಮಾಡುವಾಗ ಅದು ಗಲೀಜಾಗೇ ಆಗ್ತದಲ್ಲ. ಏನಾದರೂ ಕಿಚನ್ ನೀಟಾಗಿರಬೇಕಲ್ಲ, ಕಿಚನು ಅದು. ಅದಕ್ಕೆ ಕ್ಲೀನ್ ಮಾಡ್ತಾಯಿದ್ದೆ. ಅದು ಅಲ್ಲಿ ಒಗ್ಗರಣೆ ಹಾಕ್ತೀವಲ್ಲ, ಎಣ್ಣೆ ಜಿಡ್ಡು ಕಲೆ ಅದ್ರ ಮೇಲೆ ಸಿಡಿದ್ಬಿಟ್ಟು ಒಂಥರ ಸ್ಟೀಲ್ ಪಾತ್ರೆ ಅಲ್ಲ, ತುಕ್ಕಿಡ್ದಂಗೆ ಆಗ್ತದೆ. ಅದಕ್ಕೆ ಅದು ಚೆನ್ನಾಗಿ ತೊಳಿತಾಯಿದ್ವಿ, ತೊಳಿಯೋಣ ಅಂತ. ಅದಕ್ಕೆ ಅದು ತೊಳೆದ್ಬಿಟ್ಟು, ಅದು ಮಣಿ ಪ್ಯಾಂಟೆ, ಅದು ಅದರಲ್ಲಿ ಬೆಳೆಸಿದ ನೀರು ಹಾಕ್ಬಿಟ್ಟು ಅದರಲ್ಲಿ ಇಡ್ತಾಯಿದ್ವಿ. ಅದು ಆಪಲು ಫೆಸ್ಟಿಕ್ಕು, ಅದಕ್ಕೆ ಅಲ್ಲಿ ಆ ಥರ ಇಟ್ಟರೆ ಡಿಸೈನಾಗಿ ಚೆನ್ನಾಗಿ ಕಾಣ್ತದಲ್ಲ ಅಂತ ಅದಕ್ಕೆ ಇಟ್ಟಿದ್ದೀವಿ. ಇನ್ನೇನೂ ಇಲ್ಲ. ಇಷ್ಟ ಆದರೆ ಲೈಕ್ ಮಾಡಿರಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀವಿ. ಟೇಕ್ ಕೇರ್, ಬಾಯ್.